स्वागत है आपका बी न्यूज नेशन में। मैं हूं आबिद हुसैन शेख। एआईएमआईएम का बीजापुर में 19 नवंबर को समावेश। आज बीजापुर में ऑल इंडिया मजलिस इत्तेहादुल मुस्लिमीन के जिम्मेदारों की तरफ से प्रेस मीट में बात करते हुए 19 नवंबर शाम 6 बजे योगापुर में कार्यकर्ताओं का समावेश होने जा रहा है। इस प्रोग्राम में पार्टी के राष्ट्रीय अध्यक्ष और एमपी हैदराबाद बैरिस्टर असदुद्दीन अवैसी पहुंचकर कार्यकर्ताओं में पार्टी को लेकर नई जान पैदा करने और इस मंच से एआईएमआईएम को जिला में मजबूत बनाने के लिए आवाज लगाएंगे। असदुद्दीन अवैसी की पहली बार बीजापुर में होने वाली आम प्रोग्राम को लेकर नौजवानों और इनके अभिमानियों में काफी उत्साह है। बताया ये समावेश आने वाले दिनों में कर्नाटका राज्य के चुनाव अखाड़े की तैयारी का आगाज भी माना जा रहा है। ये जानकारी देते हुए बीजापुर जिला एआईएमआईएम के एग्जीक्यूटिव मेंबरों ने दी। डिपार्टमेंट परमिशन ನಮ್ಮ ಸಾಹೇಬರು ಬಿಜಾಪುರಿಗೆ ಬರ್ತಾ ಇದ್ದಾರೆ। ನಾವು ಕಾರ್ಯಕರ್ತ ಸಭೆ ಇಟ್ಕೊಂಡ್ವಿ। ಅವೆಲ್ಲ ಜನರು ಹುಡುಗರು ಸತ್ಯ ಅವ್ರು ಬರ್ತಾ ಇದ್ದಾರೆ, ಅದಕ್ಕಾಗಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ। ಆಮೇಲೆ ಈ ಮಾತು ಇಡಬೇಕಂತ ಉದ್ದೇಶದಿಂದ ವಾಸನೂ ನಾವು ಪರ್ಮಿಷನ್ ಕೇಳಿದ್ವಿ, ಆದ್ರೆ ಪರ್ಮಿಷನ್ ಸಿಕ್ಕಿಲ್ಲ। ಈ ಸಲ ಪರ್ಮಿಷನ್ ಸಿಗ್ಬೋದು, ಸಿಕ್ಕಿಲ್ಲ ಅಂದ್ರೂ ಈ ಸಲ ನಾವು ಮಾಡ್ತೀವಿ ಅಂತ ತಮ್ಮಲ್ಲಿ ನಾನು ಮಾತಾಡ್ತೀನಿ। ಎಲ್ಲ ರಾಷ್ಟ್ರಾದ್ಯಂತ ತಿರುಗಾಡ್ತಾರೆ, ಆದ್ರೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿಗೆ ಮಾತ್ರ ಏನಪ್ಪಾ ಅಂದ್ರೆ ನಿರ್ಬಂಧನೆಗಳನ್ನು ಹೇಳ್ತಾರೆ। ಅವ್ರು ಬರೋದ್ರಿಂದ ಏನಪ್ಪ ಪ್ರಚೋದನಕಾರಿ ಭಾಷಣ ಮಾಡ್ತಾರ, ಈ ರೀತಿ ಮಾಡ್ತಾರ, ಆ ರೀತಿ ಮಾಡ್ತಾರೆ। ಈಗಾಗಲೇ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾನಗರ ಪಾಲಿಕೆ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ MLA ಎಲೆಕ್ಷನ್ ಆಗಿರ್ಬೋದು, ಹೀಗೆ ಸುತ್ತಮುತ್ತ ಎಲ್ಲ ಕಡೆ ನಾಂದೇಡದಲ್ಲಿ ಬಂದು ಹೋಗಿದ್ದಾರೆ, ಬಹಳಷ್ಟು ಜಾಗದಲ್ಲಿ ಅವರು ಬಂದಿದ್ದಾರೆ। ಬಂದ ಮೇಲೆ ಎಲ್ಲೋ ಪ್ರಚೋದನಕಾರಿ ಭಾಷಣನೂ ಮಾಡಿಲ್ಲ, ಯಾಕಂದ್ರೆ ವೈಯಕ್ತಿಕವಾಗಿ ಬ್ಯಾರಿಸ್ಟರ್ ಇರೋದ್ರಿಂದ ಅವ್ರಿಗೆ ಸಂವಿಧಾನದ ಬಗ್ಗೆ ಪ್ರೀತಿನೂ ಐತಿ, ಅವ್ರ ನಾಲೆಜ್ನೂ ಐತಿ। ಈಗ ಎಲ್ಲಿ ಅವರು ಆ ರೀತಿ ಮಾಡಿಲ್ಲ। ಸೊ ಉದ್ದೇಶಪೂರ್ವಕವಾಗಿ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಅವ್ರು ಬರೋದ್ರಿಂದ ಯಾವ್ದಾದ್ರು ಒಂದು ಸೀಮಿತ ಪಕ್ಷಕ್ಕೆ ಏನಾದ್ರು ಹೊಡೆತ ಏನಾದ್ರು ಬೀಳ್ಬೋದು ಅನ್ನೋ ಒಂದು ಭಯದಿಂದ ಏನಪ್ಪಾ ಅಂದ್ರೆ ಅವರನ್ನ ತಡಿತಾ ಇದ್ದಾರೆ। ಮತ್ತೆ ಈ ಪಕ್ಷ ಎಲ್ಲಾ ಸಮಾಜದ ರಿಪೋರ್ಟ್ ಕೇಳ್ತಾ ಇದ್ರು, ಇದು ಮುಸ್ಲಿಂ ಅಂತ ಹೆಸರು ಟೈಟಲ್ ಅಲ್ಲಿ ಇದೆ ಅಂತ। ಆ ಟೈಟಲ್ ಅಲ್ಲಿ ಇದ್ದ ತಕ್ಷಣ ಅದು ಕೇವಲ ಮುಸಲ್ಮಾನರ ಪಕ್ಷ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಇವರೆಲ್ಲರೂ ಸೇರಿ ಈ ಪಕ್ಷದಲ್ಲಿ ಇರೋದು। ಇವರ ಟೈಟಲ್ ಅಲ್ಲಿ ಜೈ ಭೀಮ್ ಜೈ ಮೀಮ್ ಅಂತ ಮಾಡಿದೀವಿ ನಾವು, ಅಂದ್ರೆ ಜೈ ಭೀಮ್ ಮತ್ತು ಜೈ ಮೀಮ್ ಅಂತ ನಮ್ಮ ಪಕ್ಷದ ಉದ್ದೇಶ ಇದೆ। ಅದೇ ರೀತಿ ಏನಪ್ಪಾ ಅಂದ್ರೆ ಸರ್ ಒಂದು ಪ್ರಶ್ನೆ ಕೇಳಿದ್ರು, ಮೀಮ್ ಅಂದ್ರೆ MIM ಮಜ್ಲಿಸ್ ಇತ್ಯಾದುಲ್ ಮುಸ್ಲಿಮ ಶಾರ್ಟ್ ಫಾರ್ಮ್ ಐತಿ, ಅದು ಮಜ್ಲಿಸ್ ಇತ್ಯಾದುಲ್ ಮುಸ್ಲಿಮೀನ್ MIM ಮಜ್ಲಿಸ್ ಇತ್ಯಾದುಲ್ ಮುಸ್ಲಿಮೀನ್। ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಇತ್ಯಾದ ಅಂದ್ರೆ ಒಂದು ಗುಡಿ ಒಗ್ಗಟ್ಟಾಗಿ, ಅಂದ್ರೆ ಎಲ್ಲರೂ ಇಲ್ಲ ಆ ಉರ್ದು ಅರ್ಥ ಮಾಡ್ಕೋಬೇಡ್ರಿ, ಇದು ನ್ಯಾಷನಾಲಿಟಿ ವರ್ಡ್ ಐತಿ। ಸೊ ಇದು ಮುಸ್ಲಿಂ ದಿಂದ ಪ್ರೊನೌನ್ಸಿಯೇಷನ್ ಮಾಡಬೇಡ್ರಿ, ಇದು ಮೀಮ್ ಅಂದ್ರೆ ಇಂಗ್ಲಿಷ್ ನಾಗ MIM ಕೂಡಿಸಿ ಬಿಟ್ರೆ ಮೀಮ್ ಆಗ್ತೈತಿ, ಬಟ್ ಇದಕ್ಕೆ ಇಂಡಿವಿಜುವಲ್ ಲೆಟರ್ ನಾವು ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ಮಜ್ಲಿಸ್ ಇತ್ಯಾದುಲ್ ಮುಸ್ಲಿಮಾನರು ಬೇರೆಯವ್ರ ಜೊತೆಗೆ ಬೆರೆತು ರಾಜಕಾರಣ ಮಾಡಿರುವಂತದ್ದು ಒಂದು ಸಂದೇಶ ಇದೆ ಇದರಲ್ಲಿ। ಆಮೇಲೆ ರಿಪೋರ್ಟರ್ ಒಂದು ಪ್ರಶ್ನೆ ಕೇಳಿದ್ರು, ಇದು ಬಿಜೆಪಿ ಅವ್ರ ಬಿ ಟೀಮ್ ಐತೆ ಅಂತಂದು। ಇಲ್ಲ, ನಮ್ದು ನೇರವಾದಂತ ಒಂದು ಹೋರಾಟ ಬಿಜೆಪಿ ಜೊತೆನೇ ಐತಿ, ಯಾಕಂದ್ರೆ ಬಿಜೆಪಿ ಅವರನ್ನೇ ನಮ್ಮ ಒಂದು ಧರ್ಮದ ಮೇಲೆ ಅಟ್ಯಾಕ್ ಮಾಡಕತ್ತಾರ। ಒಮ್ಮೆ ಹೇಳ್ತಾರೆ ಬುರ್ಕಾ ಪದ್ಧತಿನೂ ಸರಿ ಇಲ್ಲ, ವಾಟ್ಸಪ್ ನಾವು ಹುಡುಗಿಯರು ಅನ್ಪ ಅಂದ್ರೆ ಡ್ರೆಸ್ ಬೇಕಾದ್ರೆ ಹಾಕೋಬಹುದು, ಅದಾದ್ಮೇಲೆ ಒಮ್ಮೆ ಹೇಳ್ತಾರಪ್ಪ ಅಂದ್ರೆ ನಮ್ಮ ಆಹಾರ ಪದ್ಧತಿ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರೆ। ಅಷ್ಟೇ ಅಲ್ಲದೆ ಮೊಹಮ್ಮದ್ ಪೈಗಂಬರ್ದು ಬಹಳಷ್ಟು ಒಂದು ಜೀವನ ಚರಿತ್ರೆ ಮೇಲೆ ಅವ್ರು ಅಟ್ಯಾಕ್ ಮಾಡ್ತಾರೆ। ಸೊ ಹೀಗಾಗಿ ನಾವು ಬಿಜೆಪಿ ಅವ್ರ ಬಿ ಟೀಮ್ ಆಗಕ್ಕೆ ಸಾಧ್ಯನೇ ಇಲ್ಲ। ಸೊ ಯಾವುದೇ ಪಾರ್ಟಿಯ ಎ ಟೀಮ್ ಬಿ ಟೀಮ್ ನಾವಿಲ್ಲ। 70 ವರ್ಷಗಳಿಂದ ಸರ್ಕಾರ ಈ ಭಾರತ ದೇಶದಲ್ಲಿ ಎಲ್ಲಾ ಪಕ್ಷಗಳು ಆಡಳಿತ ಮಾಡ್ಯಾವ, ಎಲ್ಲಾ ಪಕ್ಷದ ಜೊತೆಗೆ ನಾವು ವೋಟ್ ಮಾಡಿದೀವಿ, ಬಿಜೆಪಿ ಜೊತೆಗೂ ಮಾಡಿವಿ, ಕಾಂಗ್ರೆಸ್ ಜೊತೆಗೂ ಮಾಡಿವಿ, JDS ಜೊತೆಗೂ ಮಾಡಿದೀವಿ, ಆದ್ರೆ ಯಾರು ನಮ್ಮ ಪರವಾಗಿ ಯಾರು ನಿಲ್ಲಿಲ್ಲ। ಹೀಗಾಗಿ ಏನಪ್ಪಾ ಅಂದ್ರೆ ಅನಿವಾರ್ಯವಾಗಿ ನಾವೇನು ಮಾಡಬೇಕಾಗಿದೆ, ಸ್ವಂತ ನಾವೇ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಇವತ್ತಿನ ದಿವಸ ಉಳಿಸಬೇಕಾಗಿದೆ। और खबरों के लिए देखते रहिए बी न्यूज नेशन।